ವೆಲ್ಕಮ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಾವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡುವಂಗೆ ಒಂದು ಕಾರು ಮಾರುತಿ ಸುಜುಕಿ ಫ್ರಾಂಕ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಹೋಗೋಣ. ಇದೊಂದು ಕಾರು ಫ್ಯಾಮಿಲಿ ವೇರಿಯಂಟ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಲೋ ಬಜೆಟ್ ಅಂದರೆ 10 ಲಕ್ಷದ ಒಳಗಡೆ ಬಜೆಟ್ ಇರೋರಿಗೆ ಒಂದು ಫ್ಯಾಮಿಲಿ ಮೈಲೇಜ್ ಪರ್ಪಸ್, ಗುಡ್ ಲುಕ್ಕಿಂಗ್ ಆ್ಯಂಡ್ ಆಲ್ ನೆಸೆಸರಿ ನೀಡೆಡ್ ಅಪ್ಡೇಟ್ ಜೊತೆಗೆ ಒಂದು ಕಾರ್ ಬೇಕಾಗಿದ್ದರೆ ಈ ಕಾರನ್ನು ಪ್ರಿಫರ್ ಮಾಡ್ಬೋದು. ಇದರಲ್ಲಿ ಯಾವುದೇ ಫೀಚರ್ಸ್ಗಳಿದ್ದಾವೆ, ಯಾವ್ಯಾವ ಫೀಚರ್ಸ್ ಹೊಸದಾಗಿ ಆ್ಯಡ್ ಆಗಿದ್ದಾವೆ, ಏನು ವಿಶೇಷತೆಗಳು, ಇದನ್ನು ನಾವು ಯಾಕೆ ಪ್ರಿಫರ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಬರ್ತವೆ, ಏನು ಪ್ರೈಸ್ಗಳು, ಕಲರು, ವೇರಿಯಂಟ್ಗಳು ಎಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕಾರ್ ಹೆಸರು ಮಾರುತಿ ಸುಜುಕಿ ಫ್ರಾಂಕ್ಸ್. ಪ್ರೈಸ್ ಬಂದ್ಬಿಟ್ಟು 8,24,000ದಿಂದ 14,70,000 ತನಕ ಬರ್ತೈತಿ. ಅಂದರೆ ಇದು ಬೇಸ್ ವೇರಿಯಂಟಿಂದ ಟಾಪ್ ಮಾಡಲ್ ಒಳಗೂ ಈ ರೇಂಜನ್ನು ಕೊಡ್ತಾರೆ. ಅಂದರೆ ನಾವು ಒಂದು ಮಿಡ್ ವೇರಿಯಂಟ್ ಒಳಗೆ ತೊಗೊಂಡ್ರೆ ಅಂದರೆ 10 ಲಕ್ಷದ ಒಳಗಡೆ ಇದರ ಕೆಲಸ ಎಲ್ಲ ಮುಗಿದೋಗ್ತೈತಿ. ನಾವು ಇದ್ರಾಗ ಟಾಪ್ ಎಂಡ್ ತೊಗೊಳೋದ್ರಲ್ಲಿ ಯಾವುದೇ ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸ್ತೈತಿ ಪರ್ಸ್ನಲಿ. ಯಾಕಂದರೆ ಎಲ್ಲ ನಮ್ಗೆ ಬೇಸಿಕ್ಕಾಗಿ ಬೇಕಿರೋ ಕಾರ್ನಲ್ಲಿ ಏನು ಬೇಕೋ ಎಲ್ಲ ಮಿಡ್ ವೇರಿಯಂಟ್ನಾಗ ನಮ್ಗೆ ಸಿಕ್ಬಿಡ್ತಾವೆ. ಅದ್ರಾಗ 1 ಲಕ್ಷ ಒಳಗಡೆ ನಾವು ಎಕ್ಸಸರೀಸನ್ನು ಹಾಕೊಂಡ್ಬಿಟ್ರೆ ಅಲ್ಲಿಗೆ ಕೇಳ್ಕತ್ತಮ್ಮ. ಈಗ ಫಸ್ಟಿಗೆ ನಾವು ವೇರಿಯಂಟ್ ನೋಡ್ತಾ ಬರೋಣ. ಯಾವುದಂತಂದರೆ ಯಾವ ವೇರಿಯಂಟ್ ಅದಾವ ನೋಡ್ತಾ ಬರೋಣ. ಫ್ರಾಂಕ್ಸ್ ಸಿಗ್ಮಾದಲ್ಲಿ 1.2 ಲೀಟರ್ಸ್, ಅದು ಬೇಸ್ ವೇರಿಯಂಟು. ಇದು ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ಏನಂತಂದ್ರೆ 8.2 lakhs ಬರ್ತೈತಿ. ಫ್ರಾಂಕ್ಸ್ ಡೆಲ್ಟಾ ಪ್ಲಸ್, ಇದನ್ನು ನಾನು ಎಲ್ಲರೂ 1.2 ಲೀಟರ್ಸ್ ಪೆಟ್ರೋಲ್ ಇಂಜನ್, ಇದನ್ನು ಎಲ್ಲರೂ ಮ್ಯಾನ್ಯಲ್, ಇದನ್ನು ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಯಾಕಂತಂದರೆ 1.8 ಫ್ರಾಂಕ್ಸ್ ಡೆಲ್ಟಾ 1.2 ಲೀಟರ್ಸ್ಗೂ ಮತ್ತು ಫ್ರಾಂಕ್ಸ್ ಡೆಲ್ಟಾ ಪ್ಲಸ್ಗೂ ಇರುವಂಥ ಡಿಫ್ರೆನ್ಸ್ ಐತೆ ನಿಮಗೆ. ಇದರಲ್ಲಿ ಸ್ವಲ್ಪ ಫೀಚರ್ಸ್ಗಳು ಅದರಲ್ಲಿ ಬರೋದಿಲ್ಲ. ಯಾಕಂದರೆ ಡೆಲ್ಟಾನ ಚೂಸ್ ಮಾಡ್ತಾರೆ ಎಲ್ಲರೂ. ಈ ಡೆಲ್ಟಾನ ನಾವು ಇದರ ಫೀಚರ್ಸ್ಗಳಂತ ಇವತ್ತು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇದ್ರ ಪ್ರೈಸ್ ರೇಂಜ್ ಏನು ಬರುತ್ತೆ ಅಂದರೆ 9 ಲಕ್ಷ. 9,18,000 ತೋರಿಸ್ತೈತಿ ಆ್ಯಸ್ ಪರ್ ಬ್ಯಾಂಗ್ಳೂರು ಸಿಟಿ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ಬೋದು. ಇಲ್ಲಿ ನಾವು ಇದರಲ್ಲಿ ಒಂದು 70,000-80,000 ಎಕ್ಸಸರೀಸನ್ನು ಹಾಕಿಸ್ಕೊಂಡ್ಬಿಟ್ರೆ 10 ಲಕ್ಷದ ಒಳಗಡೆ ಕಾರ್ ನಿಮಗೆ ಮನೆಗೆ ಫುಲ್ ಲೋಡೆಡ್ ಕಾರ್ ಮನೆಗೆ ಬಂದುಬಿಡ್ತೈತಿ. ಈಗ ಮುಂದೆ ಏನಂತಂದರೆ ಯಾವ ಪರ್ಪಸಿಂದ ಇದ್ರ ಬಗ್ಗೆ ಹೇಳ್ತೇವೆ ಅಂತಂದ್ರೆ, ಒಂದು ಮಿಡ್ಲ್ ಕ್ಲಾಸ್ ವೇರಿಯಂಟಪ್ಪ. ಯಾರು ಅಂದರೆ ಫ್ಯಾಮಿಲಿ ಇನ್ಕಮ್ ಏನಂತಂದರೆ 1 ಲಕ್ಷದ ಒಳಗಡೆ 70,000 ಮೇಲುಗಡೆ ಇರುವಂಥ ಕಾರ್, ಒಂದು ಫ್ಯಾಮಿಲಿಯವರು ಈ ಕಾರನ್ನು ತೊಗೋಬೋದು. EMI ಕೂಡ ನಿಮಗೇನು ಅಂಥ ದೊಡ್ಡ ಭಾರ ಏನು ಅನಿಸೋದಿಲ್ಲ, ಕಾರ್ ತೊಗೊಂಡೆ ಅಂತ ಅನಿಸೋದಿಲ್ಲ. ಯಾಕಂದರೆ ಮೈಲೇಜು ಚೆನ್ನಾಗಿ ಕೊಡೋದ್ರಿಂದ ಇದು ಕಂಪನಿಯವ್ರು ಕ್ಲೇಮ್ ಮಾಡೋದು ಏನಂತ ಬರ್ತೈತೆ ಅಂತಂದರೆ, ಇದರಲ್ಲಿ ಕೊಟ್ಟಿರೋ ಥರ ಮೈಲೇಜು ಅರೌಂಡ್ ಒಂದು 20 ಅಂತ ಇಟ್ಕೊಳ್ಳಿ, 20 ತನಕ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ನಿಮ್ಮದೊಂದು ಸಿಟಿ ಒಳಗೆ ಒಂದು 15-16 ತನಕ ಆರಾಮಾಗಿ ಕೊಡ್ತೈತಿ. ಅಂದರೆ ಟಾಪ್ ಹೈವೇಲಿ ಹೋದರೆ ನೀವು 20-22 ತನಕ ಆರಾಮಾಗಿ ಮೈಲೇಜ್ ಕೊಡ್ತೈತಿ. ಇನ್ನು ಫೀಚರ್ಸ್ ಬಗ್ಗೆ ಬರೋದಾದ್ರೆ, ಈ ಡೆಲ್ಟಾ ವೇರಿಯಂಟಲ್ಲಿ ಫೀಚರ್ಸ್ಗಳು ಏನು ಬರ್ತಾವೆ ಅಂತಂದರೆ, ಇದರಲ್ಲಿ ಮೊದಲನೇದಾಗಿ ಇದರಲ್ಲಿ ಆಟೋಮೆಟಿಕ್ ಗೇರ್ ಬರೋಲ್ಲ, ಮ್ಯಾನ್ಯಲ್ ಗೇರ್ ಬರ್ತೈತಿ. ಮ್ಯಾನ್ಯಲ್ ಗೇರ್ಸ್ನ ಮಜಾನೇ ಬೇರೆ ಇರ್ತೈತಿ. ಆಮೇಲೆ ಮ್ಯಾನ್ಯಲ್ ಗೇರ್ ಇರೋದ್ರಿಂದ 5 ಗೇರ್ ಬಾಕ್ಸ್ ಬರ್ತಾವೆ, 5 ಗೇರ್ಸ್ ಬರ್ತವೆ. ಇದು ಕ್ಲಚ್, ಬ್ರೇಕ್ ಆ್ಯಂಡ್ ಎಕ್ಸಲೇಟರ್ ಬರ್ತೈತಿ. ಆಮೇಲೆ ಮುಂದಿದೆ ಅಂತಂದ್ರೆ 4 ಆಟೋಮೆಟಿಕ್ 4 ವಿಂಡೋಸ್ ಕಂಟ್ರೋಲ್ ಇರ್ತೈತಿ. ಡ್ರೈವರ್ ಸೈಡ್ ಆಟೋಮೆಟಿಕ್ ಇದು ವಿಂಡೋ ಕಂಟ್ರೋಲ್ ಕೂಡ ನಿಮಗೆ ಈ ವೇರಿಯಂಟ್ನಾಗ ಸಿಗ್ತೈತಿ. ಮುಂದೆ ಏನಂತಂದ್ರೆ 4 ಕಾರ್ ಲಾಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಸಿಸ್ಟಮ್ ಆ್ಯಂಡ್ 4 ವಿಂಡೋ ಕಂಟ್ರೋಲು ನಿಮಗೆ ಸಿಗ್ತೈತಿ. ಆಮೇಲೆ ಮುಂದಿದ್ದು ಪ್ರತಿ ಡೋರ್ಗೂ ನಿಮಗೆ ಆಟೋಮೆಟಿಕ್ ಮಿರರ್, ವಿಂಡೋ ಕಂಟ್ರೋಲ್ ಕೂಡ ನಿಮ್ಗೆ ಇದ್ರೊಳಗೆ ಸಿಗ್ತೈತಿ. ಮುಂದೆ ಬಂದರೆ ಈ ಥರ ಡ್ಯಾಶ್ಬೋರ್ಡು, ಒಂದು ಫ್ರಂಟ್ ಇಂಟೀರಿಯರ್ ಲುಕ್ಕು ಈ ಥರ ಇರ್ತೈತಿ. ಒಂದು ಅಷ್ಟು ಸಣ್ಣದು ಅನ್ಸಂಗಿಲ್ಲ, ಈ ಕಡೆ ಅಷ್ಟೊಂದು ದೊಡ್ಡದು ಅಲ್ಲ. ಒಂದು ಮಿನಿಮಮ್ ಮಿಡ್ ರೇಂಜ್ಗೆ ಈ ಥರ ನಿಮಗೆ ಕಾಣಕ್ಕೆ ಸಿಗ್ತೈತಿ. ಮುಂದೆ ಹೇಳೋದಾದ್ರೆ
ಈ ಥರ ಒಂದು ಡ್ಯಾಶ್ಬೋರ್ಡ್ ನಿಮಗೆ ಸಿಗ್ತೈತಿ ಸಿಂಪಲ್ಲಾಗಿ. ಒಂದು ಲಕ್ಸುರಿ ಫೀಲ್ ಅಂತೂ ಮ್ಯಾಕ್ಸಿಮಮ್ ಒಂದು ಡ್ಯಾಶ್ಬೋರ್ಡು ನಿಮಗೆ ಸಿಗ್ತೈತಿ. 7 to 8 ಇಂಚ್ ಒಂದು ಸ್ಕ್ರೀನು, ಟಚ್ ಸ್ಕ್ರೀನು ನೀವು ಇದನ್ನ ಹಾಕಿಸ್ಕೋಬೋದು. ಇದರಲ್ಲಿ ಕ್ಯಾಮ್ರಾ ನಿಮಗೆ ಸಿಗೋದಿಲ್ಲ. ನೀವು ಒಂದು 8,000-7,000 ಕೊಟ್ಟು ಕ್ಯಾಮ್ರಾ ಹಾಕಿಸ್ಕೋಬೇಕು. ಇದೊಂದು ಸುಮ್ಮನೆ ಕ್ಯಾಮ್ರಾ ಐತೈತೆ ಹೇಳೋಕ್ಕಷ್ಟೇ, ಅದೇನು ದೊಡ್ಡ ನಿಮಗೆ ಯೂಸ್ ಆಗೋದಿಲ್ಲ. ಆಮೇಲೆ ಮುಂದೆ ಹೇಳೋದಾದ್ರೆ ಕಂಟ್ರೋಲ್ಸು, ಸ್ಟೇರಿಂಗ್ ವೀಲ್ ವಿತ್ ಕಂಟ್ರೋಲ್ ಎಲ್ಲ ಬರ್ತೈತಿ. ಅನಲಾಗ್ ನಿಮಗೆ ಸ್ಪೀಡೋಮೀಟ್ರ್ ಬರ್ತೈತಿ. ಈ ಥರ ಸ್ಟೇರಿಂಗ್ ಸಖತ್ತಾಗಿರ್ತೈತಿ, ಮಸ್ತ್ ಒಂದು ಲುಕ್ ಐತಿ. ಇದ್ರೊಳಗೆ ನಿಮ್ಗೆ ಸ್ಟೇರಿಂಗ್ನಾಗ ಮೋಡ್ ಕಂಟ್ರೋಲ್, ಸೌಂಡ್ ಕಂಟ್ರೋಲ್, ಆಟೋಮೆಟಿಕ್ ಸ್ಪೀಕರ್ ಸೌಂಡ್ಸ್ ಆಫ್ ಎಲ್ಲ ಸಿಗ್ತಾವೆ. ಈ ಕಡೆ ರೈಟ್ ಸೈಡ್ ಬರೋದಾದ್ರೆ ಕ್ಯಾನ್ಸಲ್ ಬಟನ್ ಅಂದರೆ ಫೋನ್ ಕಾಲ್ ಕ್ಯಾನ್ಸಲ್, ಸ್ಪೀಡ್ ಕಂಟ್ರೋಲ್ ಎಲ್ಲ ಇದ್ರೊಳಗೆ ಆನ್ ಹ್ಯಾಂಡ್ ಸಿಗ್ತೈತಿ. ಸ್ಪೀಡೋಮೀಟ್ರ್ ಈ ಥರ ಇರ್ತೈತಿ. ಅನಲಾಗ್ ಸ್ಪೀಡೋಮೀಟ್ರ್ ಮಜಾನೇ ಬೇರೆ. ಆದರೆ ಅಂದರೂ ಮಾರುತಿ ಅವ್ರದನ್ನ ಉಳಿಸ್ಕೊಂಡಿದ್ದಾರೆ. ಇದೊಂದು ತುಂಬ ಖುಷಿ ವಿಚಾರ ನನಗೆ ಹೇಳೋದಂದ್ರೆ, ಈ ಕಾರ್ ತೊಗೊಳೋದಕ್ಕೆ ಒಂದು ಮೇನ್ ರೀಸನ್ ಫಾರ್. ಆಮೇಲೆ ಇಲ್ಲಿ ಡಿಸ್ಪ್ಲೇ ಈ ಥರ ಬರ್ತೈತಿ, ಟಚ್ ಸ್ಕ್ರೀನ್, ಬ್ಲೂಟೂತ್, ಸೌಂಡ್ ಸಿಸ್ಟಮ್ ಎಲ್ಲ ಸಖತ್ತಾಗಿರ್ತೈತಿ. ಕ್ಯಾಮ್ರಾ ಕೂಡ ಇದರಲ್ಲಿ ಅಕ್ಸೆಸ್ ಮಾಡ್ಬೋದು. ಕ್ಯಾಮ್ರಾ ಈ ಥರ ಇರ್ತೈತಿ. ಒಂದು ನಾರ್ಮಲ್ ಸಿಂಪಲ್ ಗೈಡ್ಲೈನ್ ಕೊಡ್ತೈತಿ ಅಂತ ಹೇಳ್ಬೋದು. ಇದನ್ನು ನಂಬ್ಕೊಂಡು ನೀವು ಪಾರ್ಕಿಂಗ್ ಮಾಡೋಕ್ಕಂತೂ ದೇವರೇ ಆಗೋದಿಲ್ಲ. ಆಮೇಲೆ ಮುನ್ನೋದು ಹೇಳೋದಾದ್ರೆ ಈ ಥರ ಒಂದು ಸೈಡ್ ವ್ಯೂ, ಫ್ರಂಟ್ ಈ ಥರ ಕಾಣ್ತೈತಿ ನಿಮಗೆ, ನಾಟ್ ಬ್ಯಾಡ್. ಹಿಂದುಗಡೆ ಐ ಥಿಂಕ್ ಒಂದು 5.5 ಥರ 5 ಫೀಟ್ ಹೈಟ್ ಇರೋರು ಆರಾಮಾಗಿ ಒಂದು 2-3 ಜನ ಕೂತ್ಕೋಬೋದು. ಒಂದು ಕಂಫರ್ಟಾಗಿ ಒಂದು 5 ಜನ ಹೋಗ್ಬೋದು. 5 ಮೇಲಾಗಲ್ಲ, ಒಂದು 4 ಜನ ಕಂಫರ್ಟ್ ಅಂದ್ಕೊಳ್ಳಿ. 5ನೇದವರು ಒಂದು ಸ್ಮಾಲ್ ಆಗಿದ್ದರೆ ಆಮೇಲೆ ಕಂಫರ್ಟಬಲಾಗಿ ರೈಡ್ ಮಾಡ್ಬೋದು. ಹಿಂದುಗಡೆ ಬೂಟ್ ಸ್ಪೇಸ್ ಕೂಡ ಚೆನ್ನಾಗೈತಿ. ಒಂದು ನಾರ್ಮಲ್ ಕೆಳಗಡೆ ಒಂದು ನಾರ್ಮಲ್ ಸ್ಪೇರ್ ವೀಲ್ ಇರುತ್ತೆ, ಅದನ್ನು ಇಟ್ಕೊಂಡು ಮೇಲೆ ಒಂದು ಚೆನ್ನಾಗಿ ಒಂದು 4-5 ದಿನ ಆಗುವಷ್ಟು ಟ್ರಿಪ್ಪನ್ನು 5 ಜನಕ್ಕೆ ಲಗೇಜನ್ನ ಇಟ್ಕೊಂಡು ಹೋಗ್ಬೋದು. ಇದರಲ್ಲಿ ಕೆಳಗಡೆ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಈ ಥರ ಒಂದು ಆರ್ಮ್ ರೆಸ್ಟ್ ಸಣ್ಣದಾಗಿದೆ ಇದು. ಈ ಆರ್ಮ್ ರೆಸ್ಟ್ ಇದಾಗಲ್ಲ, ಇದನ್ನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ನೀವು ಬೇರೆ ಎಕ್ಸಸೈಸನ್ನು ಹಾಕಿಸ್ಕೋಬೋದು. ಇದು AC ಕಂಟ್ರೋಲ್, ಆಮೇಲೆ ಆಟೋಮೆಟಿಕ್ ಕಂಟ್ರೋಲ್, ಫ್ರಂಟ್ ವೇರ್ ಎಲ್ಲ AC ಕಂಟ್ರೋಲ್ಸ್ ಎಲ್ಲ ಚೆನ್ನಾಗಿದೆ. ಫ್ರಂಟ್ ಇದ್ದದ್ದು ಬ್ಯಾಕ್ AC, ಇದರಲ್ಲಿ ಬ್ಯಾಕ್ AC ಕೂಡ ಬರ್ತೈತೆ. ಹಿಂದಿನ AC ಇದು ತುಂಬ ಗುಡ್ ಫೀಚರ್ ಅಂತಲೇ ಹೇಳ್ಬೋದು. ಹಜಾರ್ಡ್ ಲೈಟ್ ಫೀಚರ್ಸ್ ಆ್ಯಂಡ್ AC ವೆಂಟ್ಸ್ಲೇಟ್ಸ್ ಫೀಚರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದುಗಡೆ ಡ್ರೈವರ್ ಸೀಟ್ AC, ಇದು AC ಕಂಟ್ರೋಲ್ ಕೂಡ ಡ್ರೈವರ್ ಸೀಟಲ್ಲಿ ಒಂದು ಪಾಯಿಂಟ್ ಇದೆ. ಗೇರ್ ಲೀವರ್, ಬ್ರೇಕ್ ಆ್ಯಂಡ್ ಕ್ಲಚ್, ಗೇರ್ ಆ್ಯಂಡ್ ದೀಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಂಗೆ. ಇದು ಮಿರರ್ ಕಂಟ್ರೋಲರ್ಸ್. ಆ್ಯಂಡ್ ಬ್ಯಾಕ್ ಸೈಡಿಂದ ಲುಕ್ಸ್ ಮಾತ್ರ ಮಾತಾಡೋಂಗೆ ಇಲ್ಲ. ಬ್ಯಾಕ್ ಸೈಡಿಂದ ನೋಡಿ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. LED ಸಖತ್ತಾಗಿ ಕಾಣುತ್ತೆ. ಆಲ್ಮೋಸ್ಟ್ ಒಂದು ಕ್ರೇಟಾ LED ಲ್ಯಾಂಪ್ ಥರನೇ ನಿಮಗೆ ಫೀಲ್ ಆಗುತ್ತೆ. ಹಿಂದುಗಡೆ ಇದು ಬಂಪರ್ ಥರ ಏನು ಡಿಸೈನ್ ಮಾಡಿದ್ದಾರೆ, ಇದು ಸಖತ್ತಾಗಿ ಒಂಥರ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ಇದು ಬಲೂನ ಕಂಪೇರ್ ಮಾಡಿದರೆ ಬಲೂನಿಗೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಇದು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಬಲೂನಕ್ಕಿಂತ. ಬಲೂನ ಸ್ವಲ್ಪ ರೋಡಿಗೆ ಹತ್ಕೊಂಡಿರ್ತಾರೆ. ರೋಡ್ಗೆ ಈ ಥರ ಮುಂದಿನ ಫ್ರಂಟ್ ಲುಕ್ಕಿಂದ ಗೊತ್ತಾಗುತ್ತೆ ನೋಡಿ ನಿಮಗೆ ಯಾವ ಥರ ಅಂತಂದರೆ, ಫ್ರಂಟ್ ಲುಕ್ಕಲ್ಲಿ ಇದು ನೋಡಿದ್ರೆ ನಿಮಗೆ ಯಾವ ಥರ ಕಾಣುತ್ತೆ ಅಂತಂದರೆ, ಸ್ವಲ್ಪ ಅಪ್ ಸೈಡ್ ಇದೆ. ಇದು ಬಲೂನು ಆ ಥರ ಬರೋಲ್ಲ. ಬಲೂನು ಫೇಸು ಸ್ವಲ್ಪ ಡೌನ್ ಸೈಡ್ ಇದೆ. ನೀವು ತೆಗ್ದಲ್ಲಿ ಹಂಪುಗಳಲ್ಲೆಲ್ಲ ಸ್ವಲ್ಪ ಟಚ್ ಆಗೋ ಚಾನ್ಸಸ್ ಬಲೂನು ಕಾರಲ್ಲಿ ಜಾಸ್ತಿ. ಆದರೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ನೀವು ಯಾವುದೇ ಒಂದು ಬ್ಯಾಡ್ ರೋಡ್ಗಳು ಕೂಡ ಇದನ್ನು ಚೆನ್ನಾಗಿ ಓಡಿಸ್ಬೋದು. ಯಾವುದೇ ಒಂದು ತೊಂದರೆ ಇಲ್ಲದೆ ಇದನ್ನು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ನೋಡಿ ಲುಕ್ಸ್ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸು ತುಂಬ ಸಖತ್ತಾಗಿರೋದ್ರಿಂದ ಈ ಕಾರನ್ನು ಎಲ್ಲರೂ ಪ್ರಿಫರ್ ಮಾಡೋದು. ಇದರಿಂದ ಅಂದರೆ ಇದು ಈ ಸಿಡಾನೂ ಅಲ್ಲ, ಈ ಕಡೆ ಒಂದು SUVನೂ ಅಲ್ಲ, ಒಂದು ನಡುವೆ ಒಂದು ಕ್ರಾಸ್ ಬ್ರೀಡ್ ಅಂತ ಹೇಳ್ಬೋದು. ಈಗಿನ ಕೆಲವೊಬ್ಬರಿಗೆ ಇದು ಈ ವೇರಿಯಂಟ್ಗಳು ಇಷ್ಟ ಆಗೋಲ್ಲ. ಯಾಕಂದರೆ ಏನಪ್ಪ ಈ ಸೆಡಾನೂ ಇಲ್ಲ, ಈ ಕಡೆ ಒಂದು SUVನೂ ಅಲ್ಲ. ಆದರೆ ಈಗಿನ ಜನ್ರೇಷನ್ಗೆ ಅದೇ ಬೇಕಾಗಿರೋದಲ್ಲ. ಯಾಕಂದರೆ ನಮ್ಮ ರೋಡುಗಳಂತೂ ಸುಧಾರಣೆ ಆಗೋದಲ್ಲ. ನಾವು ನಮ್ಗೆ ಅಪ್ಡೇಟೆಡ್ ಒಂದು ಕಾರ್ಗಳನ್ನು ತೊಗೋಬೇಕು. ಈಗಿನ ರೋಡುಗಳಿಗೆ, ಈಗಿನ ಒಂದು ಸಿಚುವೇಶನ್ ತಕ್ಕಂತೆ ಕಾರುಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈ ಕಾರು ಬೆಸ್ಟ್. ಯಾಕಂದರೆ ಇದು ಈ ಕಡೆ ಬಜೆಟ್ ಫ್ರೆಂಡ್ಲಿ, ಫ್ಯೂಯಲ್ ಎಫಿಷಿಯನ್ಸಿ ಇದೆ. ಆಮೇಲೆ ರೋಡುಗಳಿಗೂ ಕೂಡ ನಮ್ಮ ರೋಡುಗಳಿಗೂ ಕೂಡ ಹೊಂದ್ಕೊಳ್ಳುತ್ತೆ. ನಾವು ಸಡನ್ಗಳು ತೊಗೋತೋದ್ರೆ ಅದರಂತೂ ಒಂದು ತಿಂಗಳಿಗೆ ಬಂಪರೆಲ್ಲ ಮುರಿದು ಕೆಟ್ಟೋಗ್ಬಿಡ್ತೈತಿ. ಅಂತ ಪರಿಸ್ಥಿತಿದಾಗ ಈ ಕಾರ ಬೆಸ್ಟ್ ಅಂತ ಹೇಳ್ಬೋದು. ಲುಕ್ಸ್ ಮಾತ್ರ ಸೈಡ್ ವ್ಯೂ ನೋಡಿ, ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ. ಸೈಡಲ್ಲಿಂದ ಕೂಡ
ಒಂದು ಗುಡ್ ಲೆಂತ್ ಇದೆ ಕಾರು. ಲೈಟ್ಸು ಲುಕ್ಸಲ್ಲಿ ಮಾತ್ರ ನಾವು ಕಾಂಪ್ರಮೈಸೇ ಇಲ್ಲ. ಕಾರು ತುಂಬ ಸಖತ್ತಾಗಿದೆ. ಮುಂದೆ ನಿಮಗೆ ಬರೋದಾದರೆ ಎಲ್ಲ LED ಲ್ಯಾಂಪ್ಸ್, LED ಹೆಡ್ಲೈಟೇ ಬರೋದು. ಇಂಡಿಕೇಟರ್ಸ್ ಕೂಡ DRLs ಕೂಡ LED, ಅಪ್ಪರ್ ಲೈಟ್ ಲೋವರ್ ಲೈಟ್ ಕೂಡ ಎಲ್ಲ LED ಬರ್ತವೆ ಇದರಲ್ಲಿ. ಮೇಲೆ ಕ್ಯಾರಿಯರ್ ರ್ಯಾಕ್ ಕೂಡ ಕೊಟ್ಟಿದ್ದಾನೆ. ಫ್ರಂಟ್ ಲುಕ್ಕು ಈ ಥರ ಇರುತ್ತೆ ನೋಡಿ. ಫ್ರಂಟ್ ಲುಕ್ಕು ಸಖತ್ತಾಗಿದೆ. ಮುಂದೆ ಸುಜುಕಿ ಅನ್ನೋ ಲೋಗೋ ಇರುತ್ತದೆ. ಇಂಡಿಕೇಟರ್ಸ್ ಆ್ಯಂಡ್ ಮಿರರು ಕೂಡ ಇಂಡಿಕೇಟರ್ ಲ್ಯಾಂಪ್ ಕೊಟ್ಟಿದ್ದಾನೆ. ಓವರಾಲ್ ಒಂದು ಟೋಟಲಾಗಿ ಹೇಳ್ಬೋದು ಅಂತಂದರೆ ಈ ಕಾರು ಒಂದು ಬಜೆಟ್ ಫ್ರೆಂಡ್ಲಿ ಮಿಡ್ ವೇರಿಯಂಟ್, ಒಂದು ಕ್ಲಾಸಿಕ್ ಆಗಿ ಲಕ್ಸುರಿ ಫೀಲ್ ಮಾಡೋವಂಥದ್ದು. 10 ಲಕ್ಷದ ಒಳಗಡೆ ನೀವು ಫ್ಯಾಮಿಲಿಗೆ ಆಫೀಸ್ ಪರ್ಪಸ್ಸು ಯೂಸ್ ಮಾಡೋಕ್ಕೆ ತೊಗೊಳ್ತಿದ್ದಾರೆ ಅಂತಂದ್ರೆ ಗುಡ್ ರಿಲಯಬಲ್ ಕಾರ್ ಅಂತಂದರೆ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ಇದು ಒಂದು ಸೇಫ್ಟಿ ಕೂಡ 6 ಏರ್ ಬ್ಯಾಗ್ಸ್ ಬರ್ತವೆ. ಸೇಫ್ಟಿಯಲ್ಲಿ, ಲುಕ್ಸ್ ವೈಸು, ಬಜೆಟಲ್ಲಿ ಎಲ್ಲಾದರೂ ಒಂದು ಯಾವುದೇ ಥರ ನಿಮಗೆ ಔಟ್ಡೇಟೆಡ್ ಅನಿಸಲ್ಲ. ಚೆನ್ನಾಗಿದೆ. ಇದರಲ್ಲಿ ಇರೋ ಫೀಚರ್ಸು ಗುಡ್ ಬೇಸಿಕ್ ಫೀಚರ್ಸ್ ಅದಾವೆ. ಯಾವುದು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ನೀವು ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ವ್ಯಾಲ್ಯೂ ಕೊಡ್ತೈತಿ ಕಾರ. ನೋಡಿ, ಯಾರಾದರೂ ನಿಮಗೆ 10 ಲಕ್ಷದ ಒಳಗಡೆ ಒಂದು ಬೆಸ್ಟ್ ಕಾರ್ ಅಂತ ನನಗೆ ಅನಿಸೋದಂದರೆ ಈ ಕಾರು. ಯಾಕಂದರೆ ಇದು ಮಾರುತಿ ಸುಜುಕಿ ಬೇರೆ ಬ್ರ್ಯಾಂಡ್ಗಳು ಬರ್ತವೆ, ಬಟ್ ಮಾರುತಿ ಸುಜುಕಿ ಯಾಕೆ ಜನ ಪ್ರಿಫರ್ ಮಾಡೋದು ಅಂತಂದರೆ ಫಸ್ಟ್ ಬರೋದು ಎಂಜಿನ್ ಕಂಡೀಷನ್, ರಿಲಯಬಿಲಿಟಿ. ಆಮೇಲೆ ಸೆಕೆಂಡು ಮೈಲೇಜ್. ಆಮೇಲೆ ಮೂರನೇದು ಏನಂತಂದರೆ ಸರ್ವಿಸ್ ಚೆನ್ನಾಗಿದೆ ಇವ್ರದ್ದು. ಆಮೇಲೆ ನೀವು ಎಲ್ಲೇ ಹೋಗಿ ಇಂಡಿಯಾದಲ್ಲಿ ಎಲ್ಲ ಕಡೆ ಮಾರುತಿ ಬ್ರ್ಯಾಂಡ್ಗಳು ಸಿಗ್ತವೆ. ಇನ್ನು ಆ ರೀತಿ ಒಂದು ಪಾರ್ಟ್ಸ್ಗಳು ಸಿಗ್ತವೆ. ನಿಮಗೆ ಒಂದು 5 to 6 ಕಿಲೋಮೀಟರ್ಸಲ್ಲಿ ಸರ್ವಿಸ್ ಸೆಂಟ್ರೇ ಸಿಕ್ಬಿಡುತ್ತೆ. ಅದೇ ಇದರಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಡ್ರೀಮ್ ಕಾರ್ ಯಾವುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಕಾರನ್ನು ಇಷ್ಟಪಡ್ತೀರ ಅಂತ ತಿಳಿಸಿ. ಇದರೊಂದಿಗೆ ನಮ್ಮ ವಿಡಿಯೋನ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.